ಓಕೆ, ನೆಕ್ಸ್ಟು 45 ಪ್ರಶ್ನೆ ನೋಡ್ತಾ ಹೋಗೋಣ. 2026-27ರ ಕೇಂದ್ರ ಬಜೆಟ್ ಪ್ರಕಾರ ಭಾರತದಲ್ಲಿ ಪ್ರವಾಸೋದ್ಯಮ ವಲಯವನ್ನು ಸುಧಾರಿಸಲು ತೆಗೆದುಕೊಂಡ ಹೊಸ ಉಪಕ್ರಮಗಳು ಯಾವುದಂತ ಕೇಳ್ತಾರೆ. ಉಪಕ್ರಮಗಳು ಅಂದರೆ ಸ್ಕೀಮ್ಸ್ ಅಂತ. ಅಕಾರ್ಡಿಂಗ್ ಟು ಯೂನಿಯನ್ ಬಜೆಟ್ ಆಫ್ 2026-27 ವಿಚ್ ಆಫ್ ದ ನ್ಯೂ ಇನಿಷಿಯೇಟಿವ್ ಟೇಕನ್ ಟು ಇಂಪ್ರೂವ್ ದ ಟೂರಿಸಂ ಸೆಕ್ಟರ್ ಇಂಡಿಯಾ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಸೊ ರಾಷ್ಟ್ರೀಯ ಆತಿಥ್ಯ ಸಂಸ್ಥೆಯನ್ನ ಸ್ಥಾಪಿಸುವಂಥದ್ದು. ಸೆಟ್ಟಿಂಗ್ ಆಫ್ ಎ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಅಂತಿದೆ. ಎಸ್, ಇದು ಫಸ್ಟ್ ಒಂದು ಸರಿಯಾಗುತ್ತೆ. ಎರಡನೇ ನೋಡಿ, 20 ಪ್ರತಿಷ್ಠಿತ ಪ್ರವಾಸಿಗರಲ್ಲಿ 10,000 ಮಾರ್ಗದರ್ಶಕರ ಕೌಶಲ್ಯವನ್ನು ಹೆಚ್ಚಿಸಲು ಪೈಲಟ್ ಯೋಜನೆ ಮಾಡ್ತಿದ್ದ ಹೇಳಿದ್ದಾರೆ. ಅಂದ್ರೆ ಪೈಲಟ್ ಸ್ಕೀಮ್ ಫಾರ್ ದ ಅಪ್ಸ್ಕಿಲ್ಲಿಂಗ್ 10,000 ಗೈಡ್ಸ್ ಇನ್ 20 ಐಕಾನಿಕ್ ಟೂರಿಸ್ಟ್ ಅಂತಿದೆ. ಅದು ಕೂಡ ಸರಿಯಾಗುತ್ತೆ. ಮೂರನೇದು, ಎಲ್ಲಾ ಮಹತ್ವದ ಸ್ಥಳಗಳನ್ನ ಡಿಜಿಟಲ್ ಆಗಿ ಬದಲಿಸಲು ರಾಷ್ಟ್ರೀಯ ಗಮ್ಯಸ್ಥಾನ ಡಿಜಿಟಲ್ ಜ್ಞಾನ ಗ್ರಿಡ್ ಅನ್ನ ಸ್ಥಾಪಿಸುವುದು ಕೊಟ್ಟಿದ್ದಾರೆ. ಸೆಟ್ಟಿಂಗ್ ಆಫ್ ನ್ಯಾಷನಲ್ ಡೆಸ್ಟಿನೇಷನ್ ಡಿಜಿಟಲ್ ನಾಲೆಜ್ ಗ್ರಿಡ್ ಟು ಡಿಜಿಟಲಿ ಡಾಕ್ಯುಮೆಂಟ್ ಆಲ್ ಪ್ಲೇಸಸ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗುತ್ತೆ. ಆಪ್ಷನ್ ಡಿ, ಆಲ್ ಆಫ್ ದಿ ಅಬವ್ ಅಥವಾ ಮೇಲೆಲ್ಲೋ ಕೂಡ ಸರಿಯಾಗಿದೆ ರಿಗಾರ್ಡಿಂಗ್ ದ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತ ಹೊಸ ಯೋಜನೆಗಳು. ನೋಡ್ತಾ ಹೋಗೋಣ. ಸೊ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬಜೆಟ್ ಅಲ್ಲಿ ಹಲವಾರು ಇನಿಷಿಯೇಟಿವ್ ತಗೊಂಡಿದ್ದಾರೆ. ಅದರಲ್ಲಿ ಬಂದಾಗ ಸೆಟ್ಟಿಂಗ್ ಆಫ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಅಂತ ಕರೀತಾರೆ. ಏನಕ್ಕಂದ್ರೆ ಇದು ಬ್ರಿಟಿಷ್ ಬಿಟ್ಟಿಂದ ಅಕಾಡೆಮಿಯ, ಇಂಡಸ್ಟ್ರಿ ಮತ್ತೆ ಗವರ್ಮೆಂಟ್ ಅಂದ್ರೆ ಸರ್ಕಾರ ಮತ್ತು ಆ ಒಂದು ಕೈಗಾರಿಕೆ ಮಧ್ಯೆ ಅಂದ್ರೆ ಒಂದು ಲಿಂಕ್ ಮಾಡುವಂಥದ್ದು ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿಯ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿ ಏನು ನಮ್ಮ ದೇಶದಲ್ಲಿರುವಂತಹ ಸುಮಾರು 20 ಐಕಾನಿಕ್ ಟೂರಿಸ್ಟ್ ಪ್ಲೇಸ್ಗಳಿದೆಯಲ್ಲ, ಅಲ್ಲಿ ಅಂದ್ರೆ ಸುಮಾರು ಅಲ್ಲಿರುವಂತಹ 10,000 ಒಂದು ಗೈಡ್ಗಳಿಗೆ ಏನು ಮಾರ್ಗದರ್ಶಕರಿಗೆ ಅಪ್ಸ್ಕಿಲಿಂಗ್ ಮಾಡುವಂಥದ್ದು ಈ ಒಂದು ಪೈಲಟ್ ಸ್ಕೀಮ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಆಗ್ಲೇ ಹೇಳಿದಂಗೆ ನ್ಯಾಷನಲ್ ಡೆಸ್ಟಿನೇಷನ್ ಡಿಜಿಟಲ್ ನಾಲೆಜ್ ಗ್ರಿಡ್ ಟು ಡಾಕ್ಯುಮೆಂಟ್ಸ್ ಅಂದ್ರೆ ಡಾಕ್ಯುಮೆಂಟ್ಗಳನ್ನ ಡಿಜಿಟಲ್ ಆಗಿ ಮಾಡೋದು ಕೆಲಸ ಆಗಿದೆ. ಜೊತೆಗೆ ನೋಡಿ ಏನಂದ್ರೆ ಟು ಡೆವಲಪ್ ದ ಈಕೋಲಾಜಿಕಲಿ ಸಸ್ಟೈನಬಲ್ ಮೌಂಟೇನ್ ಟ್ರೈಲ್ಸ್ ಆಗಿರ್ಬೋದು, ಅದೇ ರೀತಿ ಟರ್ಟಲ್ ಟ್ರೈಲ್ಸ್ಗಳು, ಬರ್ಡ್ ವಾಚಿಂಗ್ ಟ್ರೈಲ್ಸ್ ಮಾಡೋಕೆ ಕೆಲವೊಂದು ಸೆಲೆಕ್ಟ್ ಸ್ಟೇಟ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂತ ಹೇಳಿದ್ದಾರೆ. ಅದೇ ರೀತಿ ಸೊ ಆಗ್ಲೇ ಹೇಳಿದಂಗೆ ಡೆವಲಪ್ ದಿ 15 ಆರ್ಕಿಯಾಲಜಿಕಲ್ ಸೈಟ್ಸ್ ಇಂಟು ವೈಬ್ರೆಂಟ್ ಎಕ್ಸ್ಪೆರಿಮೆಂಟಲ್ ಕಲ್ಚರಲ್ ಡೆಸ್ಟಿನೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಬುದ್ಧಿಸ್ಟ್ ಸರ್ಕ್ಯೂಟ್ ಕೂಡ ಡೆವಲಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವೆಲ್ಲ ಕೂಡ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತ ಯೋಜನೆಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 46ನೇ ಪ್ರಶ್ನೆ. 2026ರ ಕೇಂದ್ರ ಬಜೆಟ್ನಲ್ಲಿ ಈ ಕೆಳಗಿನ ಯಾವ ವಿಷಯಗಳು ದೀರ್ಘಾವಧಿಯ ಇಂಧನ ಸುರಕ್ಷತೆ ಮತ್ತು ಸ್ಥಿರತೆಯನ್ನ ಖಚಿತಪಡಿಸಿಕೊಳ್ಳಲು ಸುಂಕ ವಿನಾಯಿತಿಯನ್ನ ಪಡೆಯುತ್ತಿವೆ ಅಂತ ಕೇಳಿದ್ದಾರೆ. ಇಂಗ್ಲಿಷ್ ಅಲ್ಲಿ ನೋಡ್ತಾ ಹೋಗೋಣ. ಇನ್ ದ ಯೂನಿಯನ್ ಬಜೆಟ್ ಆಫ್ 2026 ವಿಚ್ ಆಫ್ ದ ಫಾಲೋವಿಂಗ್ ಐಟಮ್ಸ್ ಆರ್ ಗೆಟ್ ಡ್ಯೂಟಿ ಎಕ್ಸಂಪ್ಷನ್ ಅಥವಾ ಟ್ಯಾರಿಫ್ ಎಕ್ಸಂಪ್ಷನ್ ಅಥವಾ ಟ್ಯಾಕ್ಸ್ ಎಕ್ಸಂಪ್ಷನ್ ಫಾರ್ ಎನ್ಶೂರಿಂಗ್ ಲಾಂಗ್ ಟರ್ಮ್ ಎನರ್ಜಿ ಸೆಕ್ಯೂರಿಟಿ ಸ್ಟೆಬಿಲಿಟಿ ಅಂತ ಕೇಳ್ತಾರೆ. ನೋಡಿ, ಕೆಲವೊಂದು ವಸ್ತುಗಳೇನಂದ್ರೆ ಈ ಒಂದು ಬಜೆಟ್ ಅಲ್ಲಿ ಏನಂತಂದ್ರೆ ಟ್ಯಾರಿಫ್ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ, ತೆರಿಗೆ ಏನಂದ್ರೆ ವಿನಾಯಿತಿ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ್ದಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ಜೈವಿಕ ಅನಿಲ ಮಿಶ್ರಿತ CNG ಅಂತ ಅಂದ್ರೆ ಬಯೋಗ್ಯಾಸ್ ಬ್ಲೆಂಡೆಡ್ CNG ಅಂದ್ರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರೀತಾರೆ. ಎಸ್, ಇದಕ್ಕೇನಂದ್ರೆ ಆಕ್ಚುಲಿ ಒಂದು ಟ್ಯಾರಿಫ್ ವಿನಾಯಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಸರಿಯಾಗುತ್ತೆ. ಎರಡನೇದು ಪರಮಾಣು ವಿದ್ಯುತ್ ಯೋಜನೆಗಳ ಸರಕುಗಳು ಅಂತ ಕರೀತಾರೆ. ಅಂದ್ರೆ ಗೂಡ್ಸ್ ಫಾರ್ ದಿ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಸ್ ಗಳಿಗೆ ಏನ್ ಮಾಡ್ತಾರೆ, ಗೂಡ್ಸ್ ಬೇಕಲ್ವಾ, ಅದು ಕೂಡ ಏನಂದ್ರೆ ಆಕ್ಚುಲಿ ಟ್ಯಾಕ್ಸ್ ಎಕ್ಸಿಬಿಷನ್ ಕೊಟ್ಟಿದ್ದಾರೆ. ಸೊ ಅದು ಕೂಡ ಸರಿಯಾಗುತ್ತೆ. ಅದೇ ರೀತಿ ಬ್ಯಾಟರಿಗಳಿಗಾಗಿ ಲಿಥಿಯಂ ಅಯಾನ್ ಕೋಶಗಳ ತಯಾರಿಕೆ ಬಳಸುವಂತ ಸರಕುಗಳ ಮೇಲೆ ಕೂಡ ಏನಂದ್ರೆ ಟ್ಯಾಕ್ಸ್ ಎಕ್ಸಿಬಿಷನ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ವಸ್ತುಗಳ ಮೇಲೆ ಆಕ್ಚುಲಿ ಸೊ ಟ್ಯಾರಿಫ್ ಅಥವಾ ಡ್ಯೂಟಿ ಎಕ್ಸಿಬಿಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ, ಆಲ್ ಆಫ್ ದಿ ಅಬವ್ ಅಥವಾ ಮೇಲ್ನೆಲ್ಲೋ ಕೂಡ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ನೋಡಿ, ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಕೆಲವೊಂದು ವಸ್ತುಗಳಿಗೆ ಯಾವ್ದಾದ್ರು ನೋಡಿ. ಫಸ್ಟ್ ನೋಡಿ ಏನಂದ್ರೆ ಯಾವೆಲ್ಲ ಒಂದು ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಮಾಡ್ಕೊಳ್ಳೋಕೆ ಬೇಕಂತ ಗೂಡ್ಸ್ಗಳು ಇರ್ತವೆ, ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ 2030ರವರೆಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಮಾಡಿದ್ದಾರೆ, ಕಸ್ಟಮ್ ಡ್ಯೂಟಿಯನ್ನ ಎಕ್ಸಂಪ್ಷನ್ ಮಾಡಿದ್ದಾರೆ. ಅದೇ ರೀತಿ ಏನು ಈ ಒಂದು ಬಯೋಗ್ಯಾಸ್ ಬ್ಲೆಂಡೆಡ್ CNG ಇದೆಯಲ್ಲ, ಅದಕ್ಕೆ ಏನ್ ಮಾಡಿದ್ದಾರೆ ಆಕ್ಚುಲಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿಯನ್ನು ಕೂಡ ಏನ್ ಮಾಡಿದ್ದಾರೆ ಅದಕ್ಕೆ ಸೊ ಪೇಬಲ್ ಆಗಿರುವಂತದನ್ನ ಏನ್ ಮಾಡಿದ್ದಾರೆ ಅಂದ್ರೆ ವಿನಾಯಿತಿ ಮಾಡಿದ್ದಾರೆ. ಅದೇ ರೀತಿ ಸೊ ಏನಂದ್ರೆ ಏನು ಸೊ ಮ್ಯಾನುಫ್ಯಾಕ್ಚರ್ ಆಫ್ ದಿ ಲಿಥಿಯಂ ಅಯನ್ ಸೆಲ್ಸ್ ಬ್ಯಾಟರೀಸ್ ಮಾಡ್ತಿರ್ತಲ್ಲ, ಅದಕ್ಕೆ ಏನ್ ಮಾಡಿದ್ದಾರೆ ಆಕ್ಚುಲಿ ಇಲ್ಲಿ ಒಂದು ಕ್ಯಾಪಿಟಲ್ ಅಂದ್ರೆ ಎಕ್ಸ್ಟೆನ್ಷನ್ ಮಾಡ್ತಾ ಅಂದ್ರೆ ಎಕ್ಸಂಪ್ಷನ್ ಮಾಡ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. 47ನೇ ಪ್ರಶ್ನೆ. SHE ಮಾರ್ಟ್ಸ್ ಉಪಕ್ರಮವು ಯಾವ ಅಸ್ತಿತ್ವದಲ್ಲಿರುವಂತಹ ಕಾರ್ಯಕ್ರಮವನ್ನ ನಿರ್ಮಿಸುತ್ತದೆ ಕೊಟ್ಟಿದ್ದಾರೆ. ಸೊ ದ ಸಿ ಮಾರ್ಟ್ಸ್ ಇನಿಷಿಯೇಟಿವ್ ಬಿಲ್ಡ್ಸ್ ಆನ್ ವಿಚ್ ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ ಅಂತ ಕೇಳ್ತಾರೆ. ನೋಡಿ, ಒಂದು ಸಿ ಮಾರ್ಟ್ಸ್ ಅಂತ ಮಾಡ್ತಾರೆ. ಒಂದು ಇನಿಷಿಯೇಟಿವ್ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಇದನ್ನ ಯಾವುದು ಲಖ್ಪತಿ ದೀದಿ ಕಾರ್ಯಕ್ರಮ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಸೊ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾವ್ದದು ಲಖ್ಪತಿ ದೀದಿ ಪ್ರೋಗ್ರಾಮ್ ಅಡಿಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ.
ನೋಡಿ ನಮಗೆ ಬಜೆಟ್ ಅಲ್ಲಿ ಈ ಸಿ ಮಾರ್ಟ್ಸ್ ಬಗ್ಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಎಸ್, ಸಿ ಮಾರ್ಟ್ಸ್ ಅಂತ. ಸಿ ಅಂದ್ರೆ ಗೊತ್ತಲ್ವಾ? ಸಿ ಅಂದ್ರೆ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ಸ್ ಮಾರ್ಟ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇನಂದ್ರೆ ವಿಶೇಷವಾಗಿ ಮಹಿಳೆಯರ ಒಂದು ಅಂದ್ರೆ ಗ್ರಾಮೀಣ ಮಹಿಳೆಯರಿಗೆ ಸಂಪರ್ಕದ ಒಂದೇನಾಗಿದೆ, ಕಿರು ಉದ್ಯಮಗಳಾಗಿದೆ. ಏನ್ ಮಾಡ್ತಾರೆ ಇಲ್ಲಿ? ಸೊ ಈ ಒಂದು ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸ್ ಮಾರ್ಟ್ ಅಂತಂದ್ರೆ ಆಕ್ಚುಲಿ ಕಮ್ಯುನಿಟಿ ಓನ್ಡ್ ರಿಟೇಲ್ ಔಟ್ಲೆಟ್ಸ್ ಫಾರ್ ದಿ ವುಮೆನ್ಸ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಟು ಎನೇಬಲ್ ವುಮೆನ್ ಲೆಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಟು ಆಪರೇಟ್ ದ ಲೋಕಲ್ ರಿಟೇಲ್ ನೆಟ್ವರ್ಕ್ಸ್ ಮಾಡುವಂತದ್ದಾಗಿದೆ. ಸೊ ಹಾಗಾಗಿ ಏನಂದ್ರೆ ಇದನ್ನ ಈ ಲಖ್ಪತಿ ದೀದಿ ಪ್ರೋಗ್ರಾಮ್ ಅಡಿಯಲ್ಲಿ ಈ ಒಂದು ಸ್ಕೀಮ್ ಅನ್ನು ಅಂತಂದ್ರೆ ಆಕ್ಚುಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಇಂಪ್ರೂವ್ ದ ಮಾರ್ಕೆಟ್ ಆಕ್ಸೆಸ್ ಫಾರ್ ದಿ ಪ್ರಾಡಕ್ಟ್ಸ್ ಮೇಡ್ ಬೈ ದಿ ವುಮೆನ್ ಅಂತ. ಅಂದ್ರೆ ಏನು ಮಹಿಳೆಯರ ಸ್ಥಾಪನೆ ಮಾಡಿರ್ತಾರಲ್ವಾ ಅವುಗಳನ್ನ ಮಾರ್ಕೆಟ್ ಮಾಡುವಂಥದ್ದು ಈ ಒಂದು ಸಿ ಮಾರ್ಟ್ಸ್ ಗಳ ಮುಖ್ಯ ಉದ್ದೇಶವಾಗಿರುತ್ತೆ. ನೋಡ್ತಾ ಹೋಗೋಣ ಹಾಗಾದ್ರೆ ಈ ಲಖ್ಪತಿ ದೀದಿ ಕಾರ್ಯಕ್ರಮ ನೋಡ್ತಾ ಹೋಗೋಣ ಅಂತ. ಲಖ್ಪತಿ ದೀದಿ ಕಾರ್ಯಕ್ರಮ ಇದೆಯಲ್ಲ, ಇದನ್ನ 2023ರಲ್ಲಿ ಲಾಂಚ್ ಮಾಡ್ತಾ ಹೋಗ್ತಾರೆ. ಇದಂದ್ರೆ ಅದರ ಉದ್ದೇಶ ಅಂದ್ರೆ ಮಹಿಳೆಯರನ್ನ ಒಂದು ಸ್ಟಾರ್ಟ್ ದ ಮೈಕ್ರೋ ಎಂಟರ್ಪ್ರಿನರ್ಸ್ ಮಾಡುವಂಥದ್ದು, ಅದು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ. ಓಕೆನಾ? ಈ ಒಂದು ಸ್ಕೀಮ್ ಅಲ್ಲಿ ಏನಂದ್ರೆ ಸುಮಾರು 2 ಕೋಟಿಗಿಂತ ಜಾಸ್ತಿ ಅಂದ್ರೆ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಸೊ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಯಾವುದಕ್ಕೆ? ಸೊ ಪ್ಲಂಬಿಂಗ್ ಮಾಡೋ ಟ್ರೈನಿಂಗು, LED ಬಲ್ಬ್ ಮೇಕಿಂಗು, ಡ್ರೋನ್ ಆಪರೇಷನ್ ಮಾಡುವಂಥದ್ದು, ರಿಪೇರ್ ಮಾಡುವಂಥದ್ದು, ಟೈಲರಿಂಗ್ ಮಾಡುವಂಥದ್ದು, ವಿವಿಂಗ್ ನೇಯ್ಗೆ ಮಾಡುವಂಥದ್ದು, ಇದಕ್ಕೆಲ್ಲ ಏನಂದ್ರೆ ಆಕ್ಚುಲಿ ಈ ಒಂದು ಲಖ್ಪತಿ ದೀದಿ ಕಾರ್ಯಕ್ರಮದಲ್ಲಿ ಏನಂದ್ರೆ ಅವರಿಗೆ ಒಂದು ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಸೊ ಓಕೆನಾ? ಸೊ ಹಾಗಾಗಿ ಏನಂದ್ರೆ ಇದು ಏನಂದ್ರೆ ನೋಡಿ ಏನ್ ಕೊಡಿದ್ರೆ ಅಂದ್ರೆ ಸೊ ದೇ ಕ್ಯಾನ್ ಅರ್ನ್ ಸಸ್ಟೈನಬಲ್ ಇನ್ಕಮ್ ಆಫ್ ದಿ ಅಟ್ ಲೀಸ್ಟ್ 1 lakh ಫಾರ್ ಆನಮ್ ಪರ್ ಹೌಸ್ ಹೋಲ್ಡ್ ಅಂತ ಕರೀತಾರೆ. ಅಂದ್ರೆ ಪ್ರತಿ ಕುಟುಂಬದಲ್ಲಿ ಆಕ್ಚುಲಿ 1 ಲಕ್ಷ ಅರ್ನ್ ಮಾಡಕ್ಕೆ ಇರುತ್ತದೆ. ಸೊ ಅವರು ಪ್ರೋತ್ಸಾಹ ಮಾಡ್ತಾ ಹೋಗ್ತಾರೆ ಈ ಒಂದು ಲಖ್ಪತಿ ದೀದಿ ಕಾರ್ಯಕ್ರಮದಲ್ಲಿ. ಸೊ ಹಾಗಾಗಿ ಇದರಡಿಯಲ್ಲೇ ಈ ಒಂದು ಸಿ ಮಾರ್ಟ್ಸ್ ಗಳನ್ನ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 48ನೇ ಪ್ರಶ್ನೆ. ನೋಡಿ 2014-15 ಹಣಕಾಸು ವರ್ಷದಲ್ಲಿ ಸಾರ್ವಜನಿಕ ಬಂಡವಾಳ ವೆಚ್ಚ ಅಂತ ಕರೀತಾರೆ, ಕ್ಯಾಪೆಕ್ಸ್ ಅಂತ ಕರಿತೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿತ್ತಂತೆ? 2 ಕೋಟಿ ಮಾಡ್ತಿದ್ರು. ಈಗೇನಂದ್ರೆ ಹಾಗಾದ್ರೆ 2026-27 ಹಣಕಾಸು ವರ್ಷದಲ್ಲಿ ಪ್ರಾಸ್ತಾವಿಕ ಹಂಚಿಕೆ ಎಷ್ಟು ಅಂತ ಕೇಳ್ತಾರೆ. ಹಾಗಾದ್ರೆ ಪ್ರಸ್ತುತ ಬಜೆಟ್ ಅಲ್ಲಿ ಎಷ್ಟು ಈ ಒಂದು ಸಾರ್ವಜನಿಕ ಬಂಡವಾಳ ವೆಚ್ಚ ಮಾಡ್ತಾರೆ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ದ ಪಬ್ಲಿಕ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ 2024-25 ವಾಸ್ 2 lakh crore ಇತ್ತು. ವಾಟ್ ಈಸ್ ದ ಪ್ರಪೋಸ್ಡ್ ಅಲೋಕೇಶನ್ ಫಾರ್ 2026-27 ಅಂತ ಕೇಳ್ತಾರೆ. ನೋಡಿ ಅಂದ್ರೆ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆಯಲ್ಲ, ಇದಕ್ಕೆ ಸುಮಾರು ಎಷ್ಟು 12.2 ಲಕ್ಷ ಕೋಟಿ ಅಂದ್ರೆ ಈ ವರ್ಷದ ಬಜೆಟ್ ಅಲ್ಲಿ ಅಂದ್ರೆ ಆಕ್ಚುಲಿ ಈ ಒಂದು ಸಾರ್ವಜನಿಕ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹಣವನ್ನ ಮೀಸಲಿಟ್ಟಿದ್ದಾರೆ ಅಥವಾ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ 12.2 lakh crore ಅಂತ 12.2 ಲಕ್ಷ ಕೋಟಿ ಅಂದ್ರೆ ಈ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಈ ಒಂದು ಬಜೆಟ್ ಅಲ್ಲಿ ಹಣವನ್ನ ಮೀಸಲಿಟ್ಟಿದ್ದಾರೆ. ನೋಡ್ತಾ ನೋಡಿ. ಸೊ ನಿಮ್ಗೆ ಇಲ್ಲೇ ಕಾಣಿಸ್ತಿರೋದು ಟ್ರೆಂಡ್. ದಿಸ್ ಇಸ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇಲ್ಲಿದೆ ನೀಲಿ ಕಲರ್ ಕಾಣ್ತಿರೋದು. ಎಷ್ಟಿದೆ ನೋಡಿ 2026-27 ಬಜೆಟ್ ಅಲ್ಲಿ 12.2 ಲಕ್ಷ ಕೋಟಿ ಇದೆ. ಹೌದಾ? ನೋಡಿ 2019-20 ಎಷ್ಟಿತ್ತು? 3.4 ಇತ್ತು. ಈಗ ಏನ್ ಮಾಡಿದ್ರೆ ಅದನ್ನ ಸೊ 12.2 lakh crore ಮಾಡಿದ್ದಾರೆ. ಸೊ ಅದನ್ನ ಕ್ಯಾಪೆಕ್ಸ್ ಅಂತ ಕರೀತಾರೆ ಶಾರ್ಟ್ ಕಟ್ ಆಗಿ. ಕ್ಯಾಪೆಕ್ಸ್ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಅಂದ್ರೆ ಒಂದು ಏನಂದ್ರೆ ಒಂದು ಕನ್ಸ್ಟ್ರಕ್ಷನ್ ಮಾಡಿ ಅದರಿಂದ ಮತ್ತೆ ಬೆನಿಫಿಟ್ ಹೊಡಿದ್ರೆ ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ 49ನೇ ಪ್ರಶ್ನೆ. 2026-27 ಬಜೆಟ್ ಪ್ರಕಾರ ಅಂದಾಜು ವಿತ್ತೀಯ ಕೊರತೆ ಎಷ್ಟು ಅಂತ ಕೇಳ್ತಾರೆ. ವಾಟ್ ಈಸ್ ದ ಎಸ್ಟಿಮೇಟೆಡ್ ಟೋಟಲ್ ಫಿಸ್ಕಲ್ ಡೆಫಿಸಿಟ್ ಆಸ್ ಪರ್ ದ ಬಜೆಟ್ ಆಫ್ ದಿ 2026-27 ಅಂತ ಕೇಳ್ತಾರೆ. ನೋಡಿ, ಸೊ ಏನು ಇದು ವಿತ್ತೀಯ ಕೊರತೆ ಇದೆಯಲ್ಲ, ಇದೇನಂದ್ರೆ ಈ ವರ್ಷ ಬಜೆಟ್ ಎಷ್ಟು ಹೇಳಿದ್ದಾರೆ ಅಂತಂದ್ರೆ ಸೊ 4.30% ಹೇಳಿದ್ದಾರೆ ವಿತ್ತೀಯ ಕೊರತೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ 4.30 ಇದೆಯಲ್ಲ ಈ ಪರ್ಸೆಂಟ್ ಅಂದ್ರೆ ಆಕ್ಚುಲಿ ಇದು ಒಂದು ವಿತ್ತೀಯ ಕೊರತೆಯಾಗಿದೆ. ಸೊ ಹಾಗಾದ್ರೆ ಏನಿದೆ ಫಿಸ್ಕಲ್ ಡೆಫಿಸಿಟ್ ಅಂದ್ರೆ? ನೋಡಿ, ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನಾಗಿರುತ್ತೆ? ಸಾಮಾನ್ಯವಾಗಿ ಅದು ವೆಚ್ಚ ಮೈನಸ್ ಆದಾಯ ಏನಾಗಿರುತ್ತೆ? ಸಾಲವನ್ನು ಹೊರತುಪಡಿಸಿ ಅದಕ್ಕೆ ಏನಂತ ಕರಿತೀವಿ ನಾವು? ವಿತ್ತೀಯ ಕೊರತೆ ಅಂತ ಕರೀತಾರೆ. ಸೊ ಹಾಗಾಗಿ 2026-27 ಬಜೆಟ್ ಏನ್ ಮಾಡಿದ್ದಾರೆ ಅಂದ್ರೆ ಆಕ್ಚುಲಿ ವಿತ್ತೀಯ ಕೊರತೆ ಎಷ್ಟು ಇಟ್ಟಿದ್ದಾರೆ? ಅದು 4.3% ಇಟ್ಟಿದ್ದಾರೆ. ಲಾಸ್ಟ್ ಬಜೆಟ್ ಎಷ್ಟಿತ್ತು? ಅದು 4.4% ಇತ್ತು. ಎಷ್ಟಾಗಿದೆ? 1%, 0.1% ಕಡಿಮೆ ಆಗಿದೆ. ಹಾಗಾಗಿ ಪ್ರೆಸೆಂಟ್ ಆಗಿ 4.3% ಏನಾಗಿದೆ? ಒಂದು ಏನಂತಿ ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಆಗಿದೆ. ಇಲ್ಲೊಂದ್ಸಲ ನಿಮಗೆ ಮ್ಯಾಪ್ ನೋಡಿ ಗೊತ್ತಾಗುತ್ತೆ. ಗ್ರಾಫ್ ಕೊಟ್ಟಿದ್ದಾರೆ ಇಲ್ಲಿ. ಫಸ್ಟ್ ಒಂದು ಕಾಣಿಸ್ತಿದೆಯಲ್ಲ, ಇದು ಫಿಸ್ಕಲ್ ಡೆಫಿಸಿಟ್. ಇದನ್ನು ಕನ್ನಡದಲ್ಲಿ ನಾವು ವಿತ್ತೀಯ ಕೊರತೆ ಅಂತ ಕರೀತಾರೆ. ಹಾಗಾಗಿ 2026-27 ಬಜೆಟ್ ಎಷ್ಟಿದೆ ಅಂತಂದ್ರೆ 4.3% ಇದೆ, 30% ಇದೆ. ಅದೇ ರೀತಿ ನೋಡಿ ರೆವೆನ್ಯೂ ಡೆಫಿಸಿಟ್ ಅಂತ ಕರೀತಾರೆ. ಆದಾಯ ಕೊರತೆ ಎಷ್ಟಿದೆ ನೋಡಿ? 1.50 ಇದೆ. ಅದೇ ರೀತಿ ಪ್ರೈಮರಿ ಡೆಫಿಸಿಟ್ ಅಂದ್ರೆ ಪ್ರಾಥಮಿಕ ಕೊರತೆ ಅಂತ ಕರೀತಾರೆ, ಅದೆಷ್ಟಿದೆ? 0.70% ಇದೆ. ಅದೇ ರೀತಿ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂತ ಕರೀತಾರೆ, ಅಂದ್ರೆ ಪರಿಣಾಮಕಾರಿ ಆದಾಯ ಕೊರತೆ ಎಷ್ಟಿದೆ ಅಂದ್ರೆ ಅದು ಕೂಡ 0.3% ಇದೆ. ಇಲ್ಲಿ ನಿಮಗೆ ಮೇಜರ್ ಆಗಿ ಎಕ್ಸಾಮ್ ಅಲ್ಲಿ ಕೇಳೋದು ಸೊ ವಿತ್ತೀಯ ಕೊರತೆ ಬಗ್ಗೆ ಕೇಳ್ತಾ ಹೋಗ್ತಾರೆ, ಗೊತ್ತಿರಬೇಕಾಗುತ್ತೆ. 4.30% ಏನಾಗಿದೆ? ಒಂದು ವಿತ್ತೀಯ ಕೊರತೆ ಆಗಿದೆ 2026-27 ಒಂದು ಬಜೆಟ್ ಪ್ರಕಾರ. ಓಕೆ, ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ 50ನೇ ಪ್ರಶ್ನೆ 2026-27 ಕೇಂದ್ರ ಬಜೆಟ್ ಪ್ರಕಾರ ಸಾಲ ಮತ್ತು ಜಿಡಿಪಿಗಳ ಅನುಪಾತ ಎಷ್ಟು ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ಯೂನಿಯನ್ ಬಜೆಟ್ ಆಫ್ 2026-27 ದ ಡೆಟ್ ಟು ಜಿಡಿಪಿ ರೇಷಿಯೋ ಅಂತ ಕೇಳ್ತಾರೆ. ಅಂದ್ರೆ ಸಾಲ ಮತ್ತು ಜಿಡಿಪಿ ಇದೆಯಲ್ಲ ಅದರ ಅನುಪಾತ ಕೇಳ್ತಾರೆ ಎಷ್ಟಿದೆ ಅಂತ. ನೋಡಿ ಎಷ್ಟಿದೆ ಅಂತಂದ್ರೆ ಅದು ಇರುವಂತದ್ದು 55.6% ಏನಂದ್ರೆ ಆಕ್ಚುಲಿ ಇದು ಸಾಲ ಮತ್ತು ಜಿಡಿಪಿ ಇರುವಂತಹ ಒಂದು ಅನುಪಾತವಾಗಿದೆ. 55.6% ಏನಾಗಿದೆ ಜಿಡಿಪಿ ಟು ಡೆಟ್ ಟು ಜಿಡಿಪಿ ರೇಷಿಯೋ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನು 2026-27 ಬಜೆಟ್ ಪ್ರಕಾರ ಅಂದ್ರೆ ಆಕ್ಚುಲಿ ಏನು ಒಂದು ಜಿಡಿಪಿ ಡೆಟ್ ಟು ಜಿಡಿಪಿ ರೇಷಿಯೋ ಎಷ್ಟಿದೆ ಅಂತಂದ್ರೆ ಸೊ ಅದು ಇರುವಂತದ್ದು 55.6% ಇದೆ. ಜೊತೆಗೆ ಏನ್ ಹೇಳಿದ್ದಾರೆ ಅಂದ್ರೆ ಈ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡಿದ್ದಾರೆ ಆಕ್ಚುಲಿ ಅದು ಟಾರ್ಗೆಟ್ ಕೊಟ್ಟಿದ್ದಾರೆ. ಎಷ್ಟು 2030 ಏನಂತಂದ್ರೆ ಆಕ್ಚುಲಿ ಏನಾಗಿರ್ಬೇಕಂತೆ 50+1% ಒಳಗೆ ಏನಂತಂದ್ರೆ ಆಕ್ಚುಲಿ ಏನಾಗಿರ್ಬೇಕಂತೆ ಒಂದು ಡೆಟ್ ಟು ಜಿಡಿಪಿ ರೇಷಿಯೋ ಇರಬೇಕಂತ ಒಂದು ಟಾರ್ಗೆಟ್ ಹಾಕೊಂಡಿದ್ದಾರೆ. 50+1 ಅಂದ್ರೆ 49 to 51 ಒಳಗಡೆ ಇರಬೇಕನ್ನೋದೇನಾದ್ರೂ ಒಂದು ಟಾರ್ಗೆಟ್ ಹಾಕೊಂಡಿದ್ದಾರೆ. ಇದು ಒಂದು ಡೆಟ್ ಟು ಜಿಡಿಪಿ ರೇಷಿಯೋ ಎಷ್ಟವರೆಗೆ 2030 ಒಳಗೆ ಮಾಡಬೇಕು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 51ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ವಲಯಕ್ಕೆ ಗರಿಷ್ಠ ಹಣಕಾಸು ಹಂಚಿಕೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಅಲೋಕೇಶನ್ ಆಫ್ ಫೈನಾನ್ಸ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಸೆಕ್ಟರ್ ಅಂತ ಕೇಳ್ತಾರೆ. ಅಂದ್ರೆ ಈ ಬಜೆಟ್ ಅಲ್ಲಿ ಯಾವ ವಲಯಕ್ಕೆ ಜಾಸ್ತಿ ಕೊಟ್ಟರು ಅಂತ ಕೇಳ್ತಿದ್ದಾರೆ. ಸೊ ನಮ್ಗೆ ಗೊತ್ತಿರುವಂತೆ ಈ ಏನು 2026 ಬಜೆಟ್ ಇದೆಯಲ್ಲ ಇದರಲ್ಲಿ ಅತಿ ಹೆಚ್ಚು ಹಣ ಹಂಚಿಕೆ ಇರುತ್ತದೆ ಯಾವ್ದಂತಂದ್ರೆ ಅದು ಸಾರಿಗೆ ಇಲಾಖೆಗೆ ಅಥವಾ ಸಾರಿಗೆ ವಲಯಕ್ಕೆ. ಸೊ ಹಾಗಾಗಿ ಆಪ್ಷನ್ ಬಿ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ ಚಾರ್ಟ್ ಕೊಟ್ಟಿದ್ದಾರೆ ಗೊತ್ತಾಗುತ್ತೆ, ಕಾಣಿಸ್ತಾ ಇದೆ. ಸೊ ಇದು ಬಜೆಟ್ ಹಂಚಿಕೆ ಮಾಡಿರುವಂತಹ ಒಂದು ವಲಯವಾಗಿದೆ. ನೋಡಿ ಎಷ್ಟು ಅಂದ್ರೆ ಸಾರಿಗೆ ಇದೆ. ಎಷ್ಟು ಕೊಟ್ಟಿದ್ದಾರೆ 5,98,520 ಕೋಟಿ ಕೊಟ್ಟಿದ್ದಾರೆ. ಎರಡನೇದು ರಕ್ಷಣೆ ಕೊಟ್ಟಿದ್ದಾರೆ, ಡಿಫೆನ್ಸ್ ಕೊಟ್ಟಿದ್ದಾರೆ. ಎಷ್ಟು 5,94,585 ಇದೆ. ಮೂರನೇದರಲ್ಲಿ ಗ್ರಾಮೀಣ ಅಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ಇದೆ 2,73,108 ಇದೆ. ನೆಕ್ಸ್ಟ್ ಗೃಹ ಹೋಮ್ ಅಫೇರ್ಸ್ ಇದೆ, ಆಮೇಲೆ ಕೃಷಿ ಇದೆ, ಶಿಕ್ಷಣ ಇದೆ, ಇಂಧನ ಇದೆ, ಆರೋಗ್ಯ ಇದೆ, ನಗರಾಭಿವೃದ್ಧಿ, ಐಟಿ ಈ ತರ ಎಲ್ಲ ಇಷ್ಟು ಕೊಟ್ಟಿದ್ದಾರೆ. ಒಂದು ನೋಡ್ಕೊಳ್ಳಿ. ಟಾಪ್ 3 ಬಂದಾಗ ಸಾರಿಗೆ, ರಕ್ಷಣೆ, ಗ್ರಾಮೀಣಾಭಿವೃದ್ಧಿ. ಇಂಗ್ಲಿಷ್ ಅಲ್ಲಿ ಏನು ಕರಿತೀವಿ ನಾವು ಟ್ರಾನ್ಸ್ಪೋರ್ಟೇಷನ್, ಡಿಫೆನ್ಸ್, ರೂರಲ್ ಡೆವಲಪ್ಮೆಂಟ್ ಕರೀತಾರೆ, ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಎಷ್ಟು ಹೋಗಿದೆ ಯಾವುದಕ್ಕೆ ಸಾರಿಗೆ ಕ್ಷೇತ್ರಕ್ಕೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸಾರಿಗೆ ಅಂದ್ರೆ ನಮಗೆ ವಾಯು ಸಾರಿಗೆ, ಜಲ ಸಾರಿಗೆ, ರೈಲ್ವೆ ಸಾರಿಗೆ ಎಲ್ಲ ಕೂಡ ಬರುತ್ತೆ. ಓಕೆನಾ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ 52ನೇ ಪ್ರಶ್ನೆ. ಕೇಂದ್ರ ಬಜೆಟ್ 2026-27 ಪ್ರಕಾರ ಭಾರತ ಸರ್ಕಾರವು ಯಾವ ಮೂಲದಿಂದ ಗರಿಷ್ಠ ಹಣವನ್ನ ಸ್ವೀಕಾರ ಮಾಡಿದೆ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ಯೂನಿಯನ್ ಬಜೆಟ್ ಆಫ್ 2026-27 ಫ್ರಮ್ ವಿಚ್ ಸೋರ್ಸ್ ಹ್ಯಾಸ್ ದ ಇಂಡಿಯನ್ ಗವರ್ಮೆಂಟ್ ರಿಸೀವ್ಡ್ ದ ಮ್ಯಾಕ್ಸಿಮಮ್ ಮನಿ ಅಂತ ಕೇಳ್ತಾರೆ. ಅಂದ್ರೆ ಏನು ಈ ಬಜೆಟ್ ಇದೆಯಲ್ಲ ಇದಕ್ಕೆ ಹೈಯೆಸ್ಟ್ ಅಮೌಂಟ್ ಎಲ್ಲಿಂದ ಬಂದ ಅಂತ ಕೇಳ್ತಾರೆ. ಸೊ ಹಾಗಾಗಿ ಏನಂದ್ರೆ ನೋಡಿ ಏನು 2026 ಬಜೆಟ್ ಏನಂದ್ರೆ ಎಲ್ಲಿಂದ ಬಂದ ಹೈಯೆಸ್ಟ್ ಅಮೌಂಟ್ ಅಂದ್ರೆ ಅದು ಸಾಲಗಳು ಮತ್ತು ಇತರ ಹೊಣೆಗಾರಿಕೆಗಳಿಂದ ಬಂದಿದೆ. ಅಂದ್ರೆ ಬಾರೋಯಿಂಗ್ಸ್ ಅಂಡ್ ಅದರ್ ಲೈಬಿಲಿಟೀಸ್ ಮುಖಾಂತರ ಆಕ್ಚುಲಿ ಬಜೆಟ್ಗೆ ಹೆಚ್ಚಿನ ಗಾತ್ರದಲ್ಲಿ ಹಣವನ್ನ ಏನ್ ಮಾಡಿದರೆ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿದೆ. ಓಕೆ, ಇಲ್ಲೊಂದ್ಸಲ ನೋಡಿ ಗೊತ್ತಾಗುತ್ತೆ ಚಾರ್ಟ್ ನಿಮಗೆ. ನೋಡಿ ಇದನ್ನ ನೋಡಿ ಏನಂದ್ರೆ ನಾ ಟೋಟಲಿ ಬಜೆಟ್ ಅನ್ನ ₹1 ಅಂತ ತಗೊಂಡೆ. ₹1 ಹೇಗೆ ಜಮಾ ಮಾಡಿದ್ರೆ ನೋಡ್ತಾ ನೋಡಿ 24 ಪೈಸೆ ಏನ್ ಮಾಡಿದ್ದಾರೆ ಅಂತ ನೋಡಿ ಸಾಲ ತಗೊಂಡಿದ್ದಾರೆ. ಸಾಲದಿಂದ ಆಕ್ಚುಲಿ ₹1 ಬಜೆಟ್ಗೆ ಹಾಕೊಂಡಿದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ್ದಿದೆ ನೋಡಿ, ಫಸ್ಟ್ ಸಾಲ ಇದೆ. ಎರಡನೇದು ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಇಂದ ಎಷ್ಟು ಬಂದಿದೆ 21 ಪೈಸೆ ಬಂದಿದೆ. ನೆಕ್ಸ್ಟ್ ಕಾರ್ಪೊರೇಟ್ ಟ್ಯಾಕ್ಸ್ ಇಂದ 18 ಪೈಸೆ ಬಂದಿದೆ. GST ತರ ತೆರಿಗೆಗಳಿಂದ 15 ಪೈಸೆ ಬಂದಿದೆ. ತೆರಿಗೆತರ ಆದಾಯದಿಂದ ಅಂದ್ರೆ ನಾನ್ ಟ್ಯಾಕ್ಸ್ ರೆವೆನ್ಯೂ ಎಷ್ಟು ಬಂದಿದೆ 10 ಪೈಸೆ ಬಂದಿದೆ. ಅದೇ ರೀತಿ ಕೇಂದ್ರ ಅಬಕಾರಿ ಸುಂಕದಿಂದ ಎಷ್ಟು ಬಂದಿದೆ 6 ಪೈಸೆ ಬಂದಿದೆ. ಕಸ್ಟಮ್ಸ್ ಸುಂಕದಿಂದ ಎಷ್ಟು ಬಂದಿದೆ 4 ಪೈಸೆ ಬಂದಿದೆ. ಆಮೇಲೆ ಸಾಲಯೇತರ ಮಂಡಳಿಯಿಂದ 2 ಪೈಸೆ ಬಂದಿದೆ. ಸೊ ಹಾಗಾಗಿ ಈ ತರ ಅಂದ್ರೆ ಆಕ್ಚುಲಿ ಬಜೆಟ್ಗೆ ₹1 ತರ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾ ಹೋಗಿದ್ದಾರೆ. ಹೈಯೆಸ್ಟ್ ಬಂದು ಯಾವ್ದಂದ್ರೆ ನೋಡಿ ಯಾವ್ದಿದೆ ಹೈಯೆಸ್ಟ್ ಬಂದು ಬಾರೋಯಿಂಗ್ಸ್ ಅಂಡ್ ಲೈಬಿಲಿಟೀಸ್ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಯಾವುದು ಇನ್ಕಮ್ ಟ್ಯಾಕ್ಸ್ ಇದೆ. ಮೂರನೇ ಪ್ಲೇಸ್ ಇರೋದು ಕಾರ್ಪೊರೇಷನ್ ಟ್ಯಾಕ್ಸ್ ಇಂದ ಬಂದಿದೆ. ನಾಲ್ಕನೇದರಲ್ಲಿ GST ಅಂಡ್ ಅದರ್ ಟ್ಯಾಕ್ಸಸ್ ಬಂದಿರೋದು. ಸೊ ಹಾಗಾಗಿ ಈ ತರ ಅಮೌಂಟ್ ಅನ್ನ ಬಜೆಟ್ಗೆ ಕಲೆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಸಾಲಗಳು ಮತ್ತು ತೆರವುಗಳಿದೆಯಲ್ಲ ಇದೇನಂದ್ರೆ ಹೈಯೆಸ್ಟ್ ಏನಂದ್ರೆ ಆಕ್ಚುಲಿ ಅಮೌಂಟ್ ಅನ್ನ ಅದಕ್ಕೆ ಕೊಟ್ಟಿರುವುದಾಗಿದೆ ನಮ್ಮ 2026 ಬಜೆಟ್ಗೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಲಾಸ್ಟ್ ಕ್ವಶನ್ 53ನೇ ಪ್ರಶ್ನೆ. 2026-27 ಕೇಂದ್ರ ಬಜೆಟ್ ಅಡಿಯಲ್ಲಿ ಭಾರತ ಸರ್ಕಾರದ ಗರಿಷ್ಠ ವೆಚ್ಚ ಎಲ್ಲಿ ಹೋಯಿತು ಅಂತ ಕೇಳಿ ಎಲ್ಲಿ ಹೋಯಿತು ಅಂತ. ಓಕೆನಾ, ವೇರ್ ಡಿಡ್ ದ ಮ್ಯಾಕ್ಸಿಮಮ್ ಎಕ್ಸ್ಪೆಂಡಿಚರ್ ಆಫ್ ದ ಇಂಡಿಯನ್ ಗವರ್ಮೆಂಟ್ ಟೇಕ್ ಪ್ಲೇಸ್ ಅಂಡರ್ ದ ಯೂನಿಯನ್ ಬಜೆಟ್ ಆಫ್ 2026-27 ಅಂತ ಕರೀತಾರೆ. ಹೌದಾ, ಏನು ಆ ಬಜೆಟ್ ಜಮಾ ಮಾಡಿದ್ದಾರಲ್ಲ ಆ ಅಮೌಂಟ್ ಅಲ್ಲಿ ಜಾಸ್ತಿ ಯಾವುದಕ್ಕೆ ಅಮೌಂಟ್ ಅನ್ನ ಸೊ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. ಯಾವ ಸೆಕ್ಟರ್ಗೆ ಯಾವುದಕ್ಕೆ ಅಂತ.
ಹಾಗಾಗಿ ನಮಗೆ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಅದೇನಂದ್ರೆ ತೆರಿಗೆಗಳು ಮತ್ತು ರಾಜ್ಯಗಳಲ್ಲಿ ಇರುವಂತಹ ಸುಂಕಗಳಿರುವಂತಹ ರಾಜ್ಯದ ಪಾಲು ಇದೆಯಲ್ಲ ಅದು ಕೊಟ್ಟಿದ್ದಾರೆ. ಅಂದ್ರೆ ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸಸ್ ಮತ್ತೆ ಡ್ಯೂಟೀಸ್ ಏನಂದ್ರೆ ಆಕ್ಚುಲಿ ಹೈಯೆಸ್ಟ್ ಅಮೌಂಟ್ ಅನ್ನು ಏನ್ ಮಾಡಿದ್ದಾರೆ ಅಂದ್ರೆ ಖರ್ಚು ಮಾಡಿದ್ದಾರೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಅಗೇನ್ ಮತ್ತೆ ಸೇಮ್ ಕೂಡ ಇಲ್ಲಿ ₹1 ಅಂತ ತಗೊಂಡ್ರೆ ಇಲ್ಲಿ ಯಾವ ರೀತಿ ಖರ್ಚು ಮಾಡಿದ್ರೆ ನೋಡಿ ತಗೋಣ. ನೋಡಿ ಹೈಯೆಸ್ಟ್ ಬಜೆಟ್ ಇಲ್ಲಿ ಅಂತ ಏನ್ ಮಾಡಿದ್ದಾರೆ ಅಂದ್ರೆ ಸೊ 22% ಏನ್ ಮಾಡಿದ್ದಾರೆ, 22 ಪೈಸೆ ಏನ್ ಮಾಡಿದ್ದಾರೆ ಆಕ್ಚುಲಿ ತೆರಿಗೆ ಮತ್ತು ಸುಂಕದಲ್ಲಿ ರಾಜ್ಯಗಳ ಪಾಲಿಗೆ 22 ಪೈಸೆ ಕೊಟ್ಟಿದ್ದಾರೆ ಬಜೆಟ್ ಇಂದ. ನೆಕ್ಸ್ಟ್ ಯಾವುದಕ್ಕೆ 20 ಪೈಸೆ ಏನ್ ಮಾಡಿದ್ದಾರೆ ಅಂದ್ರೆ ಬಡ್ಡಿ ಪಾವತಿಗೆ ಇಂಟ್ರೆಸ್ಟ್ ಪೇಮೆಂಟ್ಗೆ 20 ಪೈಸೆ ಕೊಟ್ಟಿದ್ದಾರೆ. ಮೂರನೇದು ಸೊ 17 ಪೈಸೆ ಏನ್ ಮಾಡಿದ್ದಾರೆ ಅಂದ್ರೆ ಕೇಂದ್ರೀಯ ವಲಯ ಯೋಜನೆ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ನೋಡಿ, ಕೇಂದ್ರೀಯ ವಲಯ ಯೋಜನೆ ಏನಂತ ಕರಿತಿದ್ರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಅಂದ್ರೆ ಇದಕ್ಕೆ ಏನ್ ಮಾಡುತ್ತೆ, ಸೆಂಟ್ರಲ್ ಗವರ್ಮೆಂಟ್ 100% ಫಂಡ್ ಹಾಕುತ್ತೆ. ಅದನ್ನ ನಾವೇನ್ ಕರಿತೀವಿ, ಕೇಂದ್ರೀಯ ವಲಯ ಯೋಜನೆ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಬಂದ್ರೆ ನೋಡಿ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದೆಯಲ್ವಾ, ಏನ್ ಮಾಡ್ತಾರೆ ಪ್ರತಿ ವರ್ಷ ರೈತರಿಗೆ ಏನಂದ್ರೆ ₹6,000 ಹಾಕ್ತಾರೆ. ಪ್ರತಿ ವರ್ಷಕ್ಕೆ ಏನ್ ಮಾಡ್ತಾರೆ ಅಂದ್ರೆ 3 ತಿಂಗಳಿಗೊಮ್ಮೆ ಏನಾಗ್ತಾರೆ ರೈತರಿಗೆ, ಸೊ 4 ತಿಂಗಳು ಏನಾಗ್ತಾರೆ ಅಂದ್ರೆ ರೈತರಿಗೆ ₹2,000 ಹಾಕ್ತಾರೆ. ಸೊ ಹಾಗಾಗಿ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇದೆಯಲ್ಲ ಇದೇನಂದ್ರೆ ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಇದಕ್ಕೆ ಎಲ್ಲಾ ಅಮೌಂಟ್ ಕೂಡ ಹಾಕೋದಿಲ್ಲ ಅಂತಂದ್ರೆ ಅದು ಸೆಂಟ್ರಲ್ ಗವರ್ಮೆಂಟ್ ಆಗಿರುತ್ತೆ. ಅದೇ ರೀತಿ ಇನ್ನೊಂದು ಇದೆ ನೋಡಿ, ಹೌದಾ 8 ಪೈಸೆ ಕೊಡೋದಂದ್ರೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಅಂತ ಕರೀತಾರೆ. ಇದು ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಇಲ್ಲಿ ಏನಾಗಿರುತ್ತೆ ನೋಡಿ, ಇಲ್ಲಿ ಏನಾಗಿರುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಕೂಡ ಫಂಡ್ ಮಾಡುತ್ತೆ, ಅದೇ ರೀತಿ ಕೂಡ ಸ್ಟೇಟ್ ಕೂಡ ಫಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನೋಡಿ 50-50 ಇರಬಹುದು, ಅಥವಾ 60% ಸೆಂಟರ್ ಹಾಕಿದ್ರೆ 40% ಸ್ಟೇಟ್ ಹಾಕುತ್ತೆ. ಅದೇ ರೀತಿ ಯಾವ್ದಾದ್ರು ಇಲ್ಲೂ ಸ್ಟೇಟ್ಗಳಿದ್ರೆ 90% ಅಮೌಂಟ್ ಅನ್ನ ಸೆಂಟರ್ ಹಾಕುತ್ತೆ, 10% ಅಮೌಂಟ್ ಅನ್ನ ಸ್ಟೇಟ್ ಹಾಕುತ್ತೆ. ಅದನ್ನ ಏನ್ ಕರಿತೀವಿ ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಥವಾ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕರೀತಾರೆ. ಎಕ್ಸಾಂಪಲ್ ಅಂದ್ರೆ ನೋಡಿ MG ನರೇಗಾ ಗೊತ್ತಲ್ವಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇದೆಯಲ್ಲ, ಇದೇನಂದ್ರೆ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ ಅಂತ. ಓಕೆನಾ, ಹಾಗಾಗಿ ಈ ತರ ಬರ್ತಾ ಹೋಗುತ್ತೆ ನೋಡಿ. ಹೈಯೆಸ್ಟ್ ಹೋಗಿದ್ದು ಎಲ್ಲಿಗೆ ಅಂತಂದ್ರೆ ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸ್ಗೆ 20 ಪೈಸೆ ಕೊಟ್ಟಿದ್ದಾರೆ. ಸೆಕೆಂಡ್ ಹೈಯೆಸ್ಟ್ ಇಂಟ್ರೆಸ್ಟ್ ಪೇಮೆಂಟ್ಗೆ 20 ಪೈಸೆ ಕೊಟ್ಟಿದ್ದಾರೆ. ಥರ್ಡ್ ಹೈಯೆಸ್ಟ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಕೊಟ್ಟಿದ್ದಾರೆ 17 ಪೈಸೆ. ಆಮೇಲೆ ನೆಕ್ಸ್ಟ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗೆ 8 ಪೈಸೆ ಕೊಟ್ಟಿದ್ದಾರೆ. ಫೈನಾನ್ಸ್ ಕಮಿಷನ್ ಅದರ್ ಟ್ರಾನ್ಸ್ಫರ್ಗೆ 7 ಪೈಸೆ ಕೊಟ್ಟಿದ್ದಾರೆ. ಈ ತರ ಕೊಟ್ಟಿದ್ದಾರೆ. ಓಕೆನಾ, ಹೈಯೆಸ್ಟ್ ಹೋಗಿದ್ದು ಯಾವ್ದಕ್ಕಂದ್ರೆ ಅದು ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸಸ್ಗೆ ಕೊಟ್ಟಿದ್ದಾರೆ. ಓಕೆನಾ, ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಇದಿಷ್ಟು ನಮ್ಮ ಯೂನಿಯನ್ ಬಡ್ಜೆಟ್ ಸಂಬಂಧಪಟ್ಟಂತ ಸುಮಾರು 53 ಪ್ರಶ್ನೆಗಳನ್ನ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ, ಸೊ ದಯವಿಟ್ಟು ನನಗೆ ಈ ಒಂದು ವಿಡಿಯೋಗೆ ನಿಮ್ಮ ತುಂಬಾ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ, ಸೊ ಥ್ಯಾಂಕ್ ಯು. ಮತ್ತೆ ಮುಂದಿನ ಸಲ ಸಿಗ್ತೋಣ. ನಿಮಗೆ ಏನೋ PDF ಬೇಕಾದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಅಂತ. ಓಕೆ, ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ಕ್ಲಾಸ್. ಬಾಯ್ ಬಾಯ್.